ಹಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫೈನಲಿ ಡಿಸೈಡ್ ಮಾಡೇ ಬಿಟ್ಟೆ, ಬೆಳಗಾವಿ ಟು ಬಾಂಬೆ ಕಡೆಗೆ ನಮ್ಮ ಪಯಣ. ಯಾಕಂದ್ರಪ್ಪ, ಒಂದು ಸ್ಮಾಲ್ ಬಿಸ್ನೆಸ್ ಮಾಡಬೇಕಂತ ಪ್ಲ್ಯಾನಿಂಗ್ ಹಾಕ್ಕೊಂತಿದ್ವಿ. ಹಾಗೆ ಟ್ರೈನ್ ಬಂತು, ಟ್ರೈನಲ್ಲಿ ಹತ್ತಿ ಕುಂತಿದ್ವಿ. ಅದೇ ರೀತಿ ಹೊರಗಡೆ ವ್ಯೂ ಹೆಂಗಿದೆ ಅಂತ ಒಂದು ವಿಡಿಯೋ ಕ್ಯಾಚ್ ಮಾಡಿಬಿಟ್ಟೆ. ಅದೇ ರೀತಿಯಲ್ಲಿ ಇನ್ನೊಂದು ಟ್ರೈನ್ ಬರ್ತಾ ಇತ್ತು, ಅದನ್ನು ಹಾಗೆ ನಾನು ಕ್ಯಾಚ್ ಮಾಡಿದೆ. ಆ ನಂತರ ನಾನು ನೋಡಿದ್ರೆ ಆ ಟ್ರೈನು ಸಿಟಿ ಟ್ರೈನ್ ಆಗಿತ್ತು. ಹಂಗಂದರೆ ಅದು ಅಲ್ಲೇ ಲೋಕಲ್ ಟ್ರೈನ್ ಆಗಿತ್ತು. ಆದ ಕಾರಣ ಅದನ್ನು ಸ್ಮಾಲಾಗಿ ಒಂದು ವಿಡಿಯೋವನ್ನು ಕ್ಯಾಚ್ ಮಾಡಿದೆ. ಆಮೇಲೆ ಬಾಂಬೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಾಂಬೆ ರೀಚ್ ಆದ್ವಿ. ಆ ನಂತರ ಅಲ್ಲಿ ಜನಗಳನ್ನು ನೋಡಿ ನಾನಂತರೂ ಫುಲ್ ಶಾಕ್ ಆದೆ. ಯಾಕಂದ್ರಪ್ಪ, ಅದು ಅಷ್ಟೊಂದು ಜನಗಳು ಅಲ್ಲಿ ಕೆಲಸಕ್ಕಾಗಿ ಬರ್ದಾಡ್ತಾರಲ್ಲ, ಯಾಕಂತೆ ಬರೀ MNC ಕಂಪ್ನಿಯಲ್ಲಿ ದುಡಿದ್ರೇ ಜೀವನ ಸಾಗುತ್ತಾ? ಒಂದು ಯಾವ್ದಾದ್ರು ಓನಾಗಿ ಜೀವನ ಮಾಡ್ಬೋದಲ್ಲ. ಹಾಗಾಗಿ ನೋಡಿದೆ, ಅಲ್ಲಿ ನೋಡ್ರಿ, ಅಲ್ಲಿ ಜನಗಳು ಹೆಂಗ್ ಸ್ಟೇಷನಲ್ಲಿ ಹೆಂಗ್ ಓಡಾಡ್ತಾ ಇದ್ದಾರೆ. ಬರೀ ಕೆಲಸ, ಅವ್ರು ಲೇಟ್ ಆಗತ್ತಿ ಸಲುವಾಗಿ ಅವರು ಈ ರೀತಿ ಓಡಾಡ್ತಿದ್ದಾರೆ. ಇಲ್ಲ ಅಂದರೆ ಅದೇ ಅವ್ರದ್ದು ಸ್ವಂತ ಒಂದು ಬಿಸ್ನೆಸ್ ಆಗಿತ್ತಂದರೆ ಅವ್ರು ಆರಾಮ್ ಮಾಡ್ಬೋದಿತ್ತು. ಅದೇ ರೀತಿ ನಾವು ದಾದರ್ ಸ್ಟೇಷನ್ ಹತ್ರ ನಿಯರ್ ಬೈ ಒಂದು 5-6 ಮಾರ್ಕೆಟ್ಗಳಿವೆ, ಅಂದರೆ ಹೋಲ್ಸೇಲಲ್ಲಿ ಸಿಗುವಂಥ ಮಾರ್ಕೆಟ್ಗಳು. ಅಲ್ಲಿ ಹೋಗಿ ನಾವು ಜ್ಯುವೆಲರ್ಸಿ ಪ್ರಾಡಕ್ಟ್ಗಳನ್ನು ತರಲಿಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನೋಡಿದಾಗೆಲ್ಲ, ಅಂದರೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ಜ್ಯುವೆಲರ್ಸ್ ಅಂದರೆ ಕಿವಿಯ ಓಲೆಗಳು, ಆ ರೀತಿ ನೋಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ತಂದು ನಾವು ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಂತ. ನೋಡಿ, ಅಲ್ಲಿ ಪ್ರಾಡಕ್ಟ್ಗಳು ಯಾವ ರೀತಿ ನಮಗೆ ಸಸ್ತಾದಲ್ಲಿ ಸಿಗುತ್ತೆ ಅಂತ. ಹಾಗೆ ಬಾಂಬೆ ಮಾರ್ಕೆಟ್ ಎಲ್ಲ ಹೋಲ್ಸೇಲೇ ಇರುತ್ತೆ. ಅದೇ ಈ ಮಾರ್ಕೆಟ್ ಬಂದು ಅದೇ ದಾದರ್ ಸ್ಟೇಷನ್ ಹತ್ರ ನಿಯರ್ ಬೈ 2 or 3 ಕಿಲೋಮೀಟರ್ ಆಗುತ್ತೆ. ಈ ಮಾರ್ಕೆಟಲ್ಲಿ ಜಸ್ಟ್ ನೀವು ಹೋಗಿ ಸಣ್ಣ ಹುಡುಗರಿಂದ ದೊಡ್ಡ ಹುಡುಗರವರೆಗೂ ಮಹಿಳೆಯರ ವಸ್ತುಗಳು ಸಿಗುತ್ತೆ. ಅದು ಹೋಲ್ಸೇಲಲ್ಲಿ ಪ್ರಾರಂಭ ಆಗೋದು ಅಲ್ಲೂ ಜಸ್ಟ್ 5 ರೂಪೀಸ್ಗೆ. ಸಣ್ಣ ಹುಡುಗರು ವಸ್ತುಗಳು ಜಸ್ಟ್ 5 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಹುಡುಗರದು ಜಸ್ಟ್ ಅದು ಗೊತ್ತಿಲ್ಲ, ಕೇಳಬೇಕಿತ್ತು ನಾವು, ಬಟ್ ಕೇಳಲಿಲ್ಲ. ಅಲ್ಲಿ ನಾವು ನೋಡೋಕೆ ಹೋಗಿದ್ವಿ. ಸಣ್ಣ ಹುಡುಗರು ಶರ್ಟು ಆ ರೀತಿ ಎಲ್ಲ ನಾವು ನೋಡೋಕ್ಕಂತ ಹೋಗಿದ್ವಿ. ಬಟ್ ನಾವು ಹೋಗಿ ಅಲ್ಲಿಂದ ಪ್ರಾಡಕ್ಟ್ ತಂದು ನಮ್ಮ ಸೈಡ್ ನಾವು ಮಾರಿದರೆ ಒಳ್ಳೆ ಲಾಭದಲ್ಲಿರ್ತೀವಿ ಮತ್ತು ಯಾವುದೇ ಟೆನ್ಷನ್ ಇರಲ್ಲ. ಅದೇ ಕಂಪ್ನಿಗಳಲ್ಲಿ ನಾವು ದುಡಿಯಬೇಕಾದ್ರೆ ಮ್ಯಾನೇಜರು, HR ಅವ್ರದ್ದು ಇವ್ರದ್ದು ಟೆನ್ಷನ್ಗಳಿರುತ್ತೆ. ಅದೇ ನಾವು ಓನಾಗಿ ಬಿಸ್ನೆಸ್ ಮಾಡಬೇಕಂದ್ರೆ ಯಾರ್ದು ಟೆನ್ಷನ್ ಇರಲ್ಲ. ಅದೇ ರೀತಿ ನೋಡ್ರಿ, ಅಲ್ಲಿ ಯಾವ ಥರ ವಸ್ತುಗಳು ಮಾರ್ತಾ ಇದ್ದಾರೆ ಬಾಂಬೆಯಲ್ಲಿ ಅಂತ. ಮತ್ತು ಅದಾದ ನಂತರ ಮತ್ತು ಇನ್ನೊಂದು ಮಾರ್ಕೆಟ್ಗೆ ಹೋಗಿದ್ವಿ, ಮನೀಶ್ಪುರ್ ಮಾರ್ಕೆಟ್ ಅಂತ. ಆ ಮಾರ್ಕೆಟಲ್ಲಿ ನಿಮಗೆ ಜಸ್ಟು ಯಾವ ರೀತಿ ಅಂದರೆ ಸ್ಟೇಷ್ನರಿ ಪ್ರಾಡಕ್ಟ್ಗಳು ಅವೇ ರೀತಿ ಸಿಗ್ತಾಯಿದ್ದೀವಿ. ಅಲ್ಲಿ ಹೋಗಿ ನಾವು ನೋಡಿದಾಗ ನಮಗೆ ಅಷ್ಟೊಂದೇನು ಅಲ್ಲಿ ಪ್ರಾಡಕ್ಟ್ಗಳು ಸಿಗಲಿಲ್ಲ. ನಮಗೆ ಅಷ್ಟೊಂದಲ್ಲಿ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅದ್ರ ಸಲುವಾಗಿ ನಾವು ಬರೀ 2 ಅಂಗಡೀಸ್ ಅಷ್ಟೇ ಅಡ್ಡಾಡಿದ್ವಿ. ಅಲ್ಲಿ ಮತ್ತು ವಾಪಸ್ ಬಂದು ಟೈಮ್ ಆಗುತ್ತಂತ ಹಾಗೇ ಬಂದು, ಆ ನಂತರ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪ್ರಾಡಕ್ಟ್ಗಳನ್ನು ತೊಗೊಂಡು ಮತ್ತೆ ವಾಪಸ್ ನಮ್ಮ ಪಯಣ ದಾದರ್ ಸ್ಟೇಷನ್ ಹತ್ರ. ಆಮೇಲೆ ಹಾಗೆ ನಡ್ಕೊತ ಹೋಗ್ತಾ ಇದ್ವಿ. ಅಲ್ಲಿ ಜನಗಳನ್ನು ನೋಡಿದ್ವಿ. ಬರೀ ಬಾಂಬೆ ಇರೋದೆಲ್ಲ ಮಾರ್ಕೆಟ್ಗಳು ಬರೀ ಬಿಸ್ನೆಸ್ ಮೈಂಡ್. ಅದೇ ಕೇಳೋದು, ಬಾಂಬೆ ಈಸ್ ಬಿಗ್ ಸಿಟಿ. ಗೈಸ್, ಇವಾಗ ನಾವು ದಾದರ್ ಸ್ಟೇಷನಲ್ಲಿ ಎಲ್ಲ ಪ್ರಾಡಕ್ಟ್ ಎಲ್ಲ ತೊಗೊಂಡ್ಬಿಟ್ಟೇವಿ. ನೋಡ್ರಿ, ಇವು ರಘುವೀರ ಗುರು, ಇವನು ನಮ್ಮ ಖಡಕ್ ದಾದರ್ ಡಾನ. ನಾನು ಒಬ್ಬನೇ ಹೀರೋ ಇದರಲ್ಲಿ. I will start my own business upcoming day. Then I will start big. After some time I will show you who I am. Okay? You can support me. ನಿಮಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ನೋಡಿ, ಅಲ್ಲಿ ನಿಂತ್ಕೊಳ್ಳೋಕ್ಕಂತಲೇ ಜಾಗ ಇಲ್ಲ. ನೋಡಿ ಎಷ್ಟು ಜನಗಳಿದ್ದಾರೆ. ಅಲ್ಲಿ ಬಾಗಿಲು ಸೈಡೇ ಒಂದು 20 ಮಂದಿ ನಿಂತು ಬಿಟ್ಟಿದ್ದಾರೆ. ಮ್ಯಾಲೆ ಅಂಕಲ್ ಆರಾಮಾಗಿ ಕುಂತು ಬಿಟ್ಟಿದ್ದಾರೆ. ನಾನು ಹಾಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೆ. ಆಮೇಲೆ ಹೊರಗಿನ ವ್ಯೂಸ್ ತೋರಿಸ್ಬೇಕಂದ್ರೆ ನೋಡಿರಿ ಯಾವ ರೀತಿ ಬಾಂಬೆ ಇದೆ ಅಂತ. ಅಲ್ಲಿ ಲೋಕಲ್ ಟ್ರೈನ್ ಕೂಡ ಹೆಂಗೆ ಹೋಗ್ತಾ ಇದೆ ಅಂತ ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನನ್ನ 2ನೇ ಬ್ಲಾಗ್ ಆಗಿದೆ. ಅದು ಯಾವ ರೀತಿ ಇನ್ನೂ ನನಗೆ ಎಡಿಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದು ಯಾವ ರೀತಿ ಮಾಡಬೇಕಂತ ಸ್ವಲ್ಪ ಸಪೋರ್ಟ್ ಮಾಡಿ ಹೇಳಿ. ಕಮೆಂಟ್ ಬಾಕ್ಸ್ ನಿಮಗಾಗಿದೆ ಓಪನ್ ಆಗಿ. ನಾನು ಯಾವ ರೀತಿ ಮಾಡಬೇಕು ಅಂತ ಪ್ಲೀಸ್ ಸಜೆಷನ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಬಡವ ಕುಟುಂಬ ಕನ್ನಡಿಗ ಬ್ಲಾಗರ್ಸ್.